ಏನು ಮಾತಾಡೋಣ. ಅವನೊಂದು ಫುಲ್ ಸೈಕ್ ಐತಿ ಮೂವಿ. ಎಲ್ಲರೂ ಬಂದು ನೋಡಿ, ಎಲ್ಲ ಫ್ಯಾಮಿಲಿ ಸಮೇತನ ಬಂದು ನೋಡ್ರಿ. ಎಲ್ಲರೂ ಡೈಲಾಗ್ ಹೇಳ ಅಣ್ಣ. ಮೊದಲನೇ ಸತಿ ಮಚ್ಚಿಡ್ದೀವಿ, ಅಪ್ಪಿ ತಪ್ಪಿ ಕೈ ಕಾಲು ಬಿಟ್ಟು ಜೀವ ಉಳ್ಕೊಂಡ್ಬಿಟ್ರೆ ನಿಮ್ ಹೆತ್ತೊಳಗೆ ತಪ್ಪಾಯ್ತು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಸರ್. ಮೂವಿ ಬಗ್ಗೆ ಏನಂತ ಸರ್? ಮೂವಿ ಬಗ್ಗೆ ಚೆನ್ನಾಗಿದೆ ಸರ್. ಮೂವಿ ಬಗ್ಗೆ ಏನಂತ ಸರ್? ಪಿಕ್ಚರ್ಗೂ ಟೈಟ್ಲ್ಗೂ ಸಂಬಂಧ ಇಲ್ಲ ಇಲ್ವಾ ಸರ್? ಸಂಡೇ ಟೆಸ್ಟ್ ಪ್ರಕಾರ ಸರ್ ಮೂವಿ ಪರವಾಗಿಲ್ಲ ಸರ್. ಸರಿಯಾಗಿದೆ ಸರ್. ಆಕ್ಟಿಂಗ್ 2 ಫೈಟ್ಗೆ ಕಾಸು ಕೊಡ್ಬೇಕು. ಅವ್ರು ಫಸ್ಟ್ ಟೈಮ್ ಮುಚ್ಚಿರ್ ಲಾಂಗ್ ಇದ್ದಾರೆ ಅವರು. ಚೆನ್ನಾಗಿದೆ ಮೂವಿ. ಬ್ರದರ್ಸ್ ಸೆಂಟಿಮೆಂಟ್ ಚೆನ್ನಾಗಿದೆ ಮೂವಿ. ಇವಾಗ ಅಂತಂದ್ರೆ ಹೆಂಗಿರ್ಬೇಕು ಆ ರೀತಿ ನೋಡ್ರಿ, ಕನ್ನಡ ಫಿಲಂ ಬಂದ್ ನೋಡ್ರಿ ಸರ್. ಮೂವಿ ಬಗ್ಗೆ ಏನ್ ಹೇಳ್ತೀವಿ ಸರ್? ಹೇಗೆ ಮಾತು ಸೂಪರ್ ಐತೆ. ಸೂಪರ್ ಆಗಿದೆ ಮೂವಿ. ಶೋ ಮ್ಯಾನ್ ಏನಂದ್ರೆ ಪ್ರೇಮರ್ ಡೈರೆಕ್ಷನ್ ಅಲ್ಲಿ ಶೋ ಮ್ಯಾನ್ ಅಂತ ಏನು ಅವ್ರಿಗೆ ಟೈಟ್ಲ್ ಕೊಟ್ಟಿದೀವಿ. ಈ ಪಿಕ್ಚರ್ ನೋಡಿ ಅವ್ರು ಶೋ ಮ್ಯಾನ್ ಅಲ್ಲ ಸೂಪರ್ ಮ್ಯಾನ್ ಅಂತ ಕೊಡ್ಬೇಕಣ್ಣ. ಅಷ್ಟು ನಾವು ಗಾಂಧಿನಗರದಲ್ಲಿ ಅಂತ ನರ್ತಕಿ ಥಿಯೇಟರ್ಗೆ ಬಂದಿದ್ದು. ನರ್ತಕಿ ಥಿಯೇಟರ್ ಅಲ್ಲಿ ಅಂದ್ರೆ ನಮ್ಮ ಕೆಡಿ ಮೂವಿ 30ನೇ ತಾರೀಕು 4ನೇ ತಿಂಗಳು 2026ನೇ ತಾರೀಕು ರಿಲೀಸ್ ಆಯ್ತು. ಈ ಒಂದು ಕೆಡಿ ಮೂವಿ ಸುಮಾರು 1 ವರ್ಷಗಳ ಪ್ರಯತ್ನ ನಂತರ ಇವತ್ತು ರಿಲೀಸ್ ಆಗಿದೆ. ಈ ಮೂವಿ ಬಗ್ಗೆ ಪ್ರೇಕ್ಷಕರು ಏನ್ ಹೇಳ್ತಾರೆ ಅಂದ್ರೆ ಪಾರ್ಟ್ 2 ಮಾತ್ರ ಬಂದೇ ಬರಲೇಬೇಕು, ಮೂವಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ತಾರೆ. ಈ ಮೂವಿ ನೋಡುವಂತ ಪ್ರೇಕ್ಷಕರು ಏನು ಅಂದ್ರೆ ಕನ್ನಡ ಸಿನಿಮಾಗಳು ತುಂಬಿ ತುಳುಕ್ಬೇಕು ಅಂದ್ರೆ ನೀವು ಜನಗಳು ಬಂದು ಸಪೋರ್ಟ್ ಮಾಡಬೇಕು. ಬೇರೆ ಹಿಂದಿ ಕಂಟೆಂಟ್, ತಮಿಳು, ತೆಲುಗು ಮೂವಿಗಳಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಸಿನಿಮಾಗೆ ನೀವು ಮೊದಲು ಸಪೋರ್ಟ್ ಮಾಡೋದು ಕಲಿಬೇಕು. ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಬೇರೆ ಮೂವಿಗಳಿಗೆ ಸಪೋರ್ಟ್ ಮಾಡಕ್ ಹೋಗ್ತೀರಿ ಜನಗಳು, ಆದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ಗಳು ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ನೀವು ಪ್ರೋತ್ಸಾಹಿಸಿ ಬೆಳೆಸಬೇಕು. ಒಂದು ಇಂಟರ್ನ್ಯಾಷನಲ್ ತಗೊಂಡೋಗ್ಬೇಕು ಅಂದ್ರೆ ನೀವು ಮೊದಲು ಸಹಕರಿಸಬೇಕು ಅಂತ ಹೇಳ್ತಾ ಇದೀವಿ. ಈ ಜನಗಳು ಕೆಡಿ ಮೂವಿ ರಿವ್ಯೂ ಕೊಡ್ತಾರೆ. ಏನಂದ್ರೆ ಮೂವಿ ಮಾತ್ರ ಸಖತ್ತಾಗಿದೆ. ನಮ್ಮ ಕಿಚ್ಚ ಸರ್ ಅವರ ಎಂಟ್ರಿ ಕಾಲಭೈರವನಾಗಿ ಬಂದಿದ್ದಾರೆ. ಆ ಒಂದು ಎಂಟ್ರಿನೂ ಕೂಡ ಸಖತ್ತಾಗಿದೆ ಪ್ರೇಕ್ಷಕರು ಹೇಳ್ತಾರೆ. ಮೂವಿ ಮಾತ್ರ ಮಾಸ್ ಆಗಿ ಮಸ್ತಾಗಿದೆ ಅಂತ ನಮ್ಮ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತ ನಿರ್ದೇಶನದ ಬಗ್ಗೆ ನಾವು ಪ್ರೇಕ್ಷಕರು ಹೇಳ್ತಾರೆ. ಪ್ರೇಕ್ಷಕರು ಹೇಳಿರೋ ಪ್ರಕಾರ ಮೂವಿ ಮಾತ್ರ 100ಕ್ಕೆ 100 ಅಂತ ಹೇಳ್ತಾರೆ. ಪೈಸಾ ವಸೂಲ್ ಮೂವಿ ಅಂತ ಹೇಳ್ತಾರೆ ಗುರು. ಮೂವಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಕನ್ನಡ ಸಿನಿಮಾನ ಬಂದು ನೋಡಿ, ಬೆಳೆಸಿ, ಆರೈಸಿ ನಮ್ಮ ಕನ್ನಡ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು. ಇದೇ ರೀತಿ ಮುಂದೆ ಟಾಕ್ಸಿಕ್ ಮೂವಿನೂ ಕೂಡ ಬರ್ತಾ ಇದೆ. ಅದೇ ರೀತಿ ಎಲ್ಲಾ ಮೂವಿಗಳು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಮಾತೆ.